ಪಂಚಾಯಿತಿ ಕಚೇರಿಯಲ್ಲಿ ಹಣ ಪಡೆದ ಪಿಡಿಒ. ಪಿಡಿಒ ಹಣ ಪಡಿತಾ ಇರೋ ವಿಡಿಯೋ ಈಗ ಸದ್ಯ ಎಲ್ಲೆಡೆ ವೈರಲ್ ಆಗ್ತಾ ಇದೆ. ಕಮಲಾನಗರ ಪಿಡಿಒ ರಾಜ್ಕುಮಾರ್ ತಂಬಾಕೆಯ ದಂಧೆಯ ವಿಡಿಯೋ ಈಗ ವೈರಲ್ ಆಗ್ತಾ ಇರುವಂಥದ್ದು. ಅಂದರೆ ಬೀದರ್ ಜಿಲ್ಲೆಯ ಕಮಲಾನಗರ ಪಿಡಿಒ ರಾಜ್ಕುಮಾರ್ ತಂಬಾಕೆ ಹಣ ಪಡಿತಾ ಇರುವಂತಹ ವಿಡಿಯೋ ಇದು. ಇನ್ನು ಸದ್ಯ ದಿಲೀಪ್ ಎಂಬುವವರು ಲೋಕಾಯುಕ್ತಕ್ಕೆ ಪಿಡಿಒ ವಿರುದ್ಧ ದೂರನ್ನ ಕೂಡ ಕೊಟ್ಟಿದ್ದಾರೆ. ವಿಡಿಯೋ ಸಮೇತ ಲೋಕಾಯುಕ್ತಕ್ಕೆ ದೂರನ್ನ ಕೊಟ್ಟಿದ್ದಾರೆ. ಕಮಲಾನಗರ ಗ್ರಾಮ ಪಂಚಾಯಿತಿಯಲ್ಲಿ ಎಲ್ಲಾ ಕೆಲಸಗಳನ್ನ ಈ ಪಿಡಿಒ ಹಣ ಪಡೆದುಕೊಂಡೇ ಮಾಡ್ತಿದ್ದಾರೆ. ಹಣ ಕೊಡ್ಲಿಲ್ಲ ಅಂದ್ರೆ ಬೇರೆ ಏನ್ ಕೆಲಸ ಮಾಡೋದೇ ಇಲ್ಲ ಅಂತ ಈಗ ಗಂಭೀರವಾಗಿ ಆರೋಪವನ್ನ ಕೂಡ ಮಾಡಲಾಗಿದೆ. ಕಮಲ್ನಗರ್ ನಾನಪ್ಪ ಹೇಳಬಯಸಿದ್ರಪ್ಪ ಅಂತಂದರೆ ಬೀದರ್ ಜಿಲ್ಲೆಯ ಕಮಲ್ನಗರ ಗ್ರಾಮ ಪಂಚಾಯತಿಯಲ್ಲಪ್ಪ ಸರ್ ಗ್ರಾಮ ಪಂಚಾಯತ್ ಪಿಡಿಒರಾದ ಸರ್ ರಾಜ್ಕುಮಾರ್ ತಂಬಾಕೆ ಸರ್ ತನ್ನ ಅಧಿಕಾರಾವಧಿಯಲ್ಲಿ ಸಾಕಷ್ಟು ಸರ್ ಭ್ರಷ್ಟಾಚಾರವನ್ನು ಮಾಡಿದ್ದಾರೆ. ಈ ಕುರಿತು ಸರ್ ನಾವು ಸಾಕಷ್ಟು ಇದರ ಬಗ್ಗೆ ದಾಖಲಾತಿಗಳಪ್ಪ ಸರ್ ಸಂಬಂಧಪಟ್ಟ ಅಧಿಕಾರಿಗೆ ಸಲ್ಲಿಸಿದ್ದೀನಿ. ಇವರು ಸರ್ ಯಾವುದೇ ಒಂದು ಸರ್ ಕೆಲಸ ಹೋದರೆ ಸರ್ ದುಡ್ಡಿನ ಹೊಟ್ಟೆ ಕೆಲಸ ಮಾಡೋದೇ ಇಲ್ಲ ಸರ್ ಸರ್ ಉದಾಹರಣೆಗಾಗಪ್ಪ ಸರ್ ಈಗ ಇದರಲ್ಲಿ ಒಂದಪ್ಪ ಸರ್ ದುಡ್ಡು ತಗೊಂಡಪ್ಪ ವಿಡಿಯೋ ಕೂಡ ವೈರಲ್ ಸರ್ ನಾವು ಮಾಡಿದ್ದೀವಿ ಸರಪ್ಪ. ಇದೊಂದು ಎಕ್ಸಾಂಪಲ್ ಸರ್. ಒಂದು ವ್ಯಕ್ತಿ ಸರ್ ಇವರು 9/11 ಒಬ್ಬ ವ್ಯಕ್ತಿ ನಾನು ಆಸ್ತಿ ಪಡೆಯಬೇಕಾಗಿದ್ದರೆ ಸುಮಾರು ಸರ್ 10,000 ಸರ್ 55,000 ರೂಪಾಯಿ ಜನ ಹತ್ರ ಸರ್ ಅಂದ್ರೆ ಬೇಡಿಕೆ ಇಡುತ್ತಾರೆ ಸರ್. ಉಸಿರು ಕೂಡ ಮಾಡಿ ಅದ್ರ ಸರ್ ಜನರಿಂದ ಉಸಿರು ಕೂಡ ಮಾಡಿದ್ದು ಉಂಟು ಸರ್ ಅವರಿಗೆ. ಈ ದುಡ್ಡು ಪಡೆದಪ್ಪ ಅಂದರೆ ವಿಡಿಯೋ ಬಗ್ಗೆ ಸ್ವಲ್ಪ ಅಂದ್ರೆ ಸಂಬಂಧಪಟ್ಟ ಅಧಿಕಾರಿಗಪ್ಪ ಅಂದರೆ ತನಿಖೆ ಮಾಡಬೇಕು. ಇಲ್ಲ ಸ್ವಲ್ಪ ಅಂತ ಇದು ಸಿಒಡಿಗಪ್ಪ ಅಂದರೆ ಒಪ್ಪಿಸಿ ತನಿಖೆ ಮಾಡಿ ಇದನ್ನು ಕಾನೂನು ಕ್ರಮ ಜರುಗಿಸ್ಬೇಕು ಸರ್. ನಾವು ಕಮಲ್ನಗರ ಸರ್ ಗಡಿ ಪ್ರದೇಶದ ಜನಪ್ಪ ಸರ್ ನಾವು ಮುಕ್ತ ಇದ್ದೇವೆ ಸರ್. ಆದರೆ ಮೂರ್ಖರೇನಿಲ್ಲ ಸರ್. ಇಂಥ ವ್ಯಕ್ತಿಗಳು ಸ್ವಲ್ಪ ಇಂಥ ಅಧಿಕಾರಿಗಳಪ್ಪ ಅಂತಂದ್ರೆ ನಮ್ಮ ಗಡಿ ಪ್ರದೇಶಕ್ಕೆ ಬಂದಪ್ಪ ಅಂತಂದ್ರೆ ನಮ್ಮಪ್ಪ ಅಂದ್ರೆ ಬರ್ದ ಜನಪ್ಪ ಅಂದ್ರೆ ಸ್ವಭಾವ ನೋಡ್ಕೊಂಡಪ್ಪ ಸರ್ ನಮಗೆ ಕೋಟಿ ರೂಪಾಯಿನಿಂದಪ್ಪ ಸರ್ ನಮಗೆ ವಂಚನೆ ಮಾಡಿ ಸ್ವಲ್ಪ ಡ್ಯೂಟಿ ಮಾಡ್ತಾ ಇದ್ದಾರೆ. ಇದ್ರ ಬಗ್ಗೆಪ್ಪ ಅಂದ್ರೆ ಹುಲ್ಲಂಕಷವಾಗಿ ತನಿಖೆ ಮಾಡಿ ಸರ್ ಇಂಥದಪ್ಪ ಅಂದ್ರೆ ಸರ್ ನನ್ನ ಸೇವೆಯಿಂದ ವಜಾಗೊಳಿಸಿ ಇದೀಗಪ್ಪ ಅಂತಂದ್ರೆ ನಾನು ದಿಲೀಪ್ ಮುದಾಳೆ ನಾಯಕ ಸಮಿತಿ ಅಧ್ಯಕ್ಷ ಕಮಲ್ನಗರ್ ನಾನಪ್ಪ ಹೇಳಬಯಸಿದ್ರಪ್ಪ